ಕಟ್ಟಿದಂತ ಜಾಣ ಮಹಾಜಾಣ, ಉಕ್ಕಿ ಬಂದಂತ ಅಗ್ನಿ ಪರ್ವತವೇ, ವಿಷಯೂ ಹಸಿಲಿರುವ ನಮ್ಮ ಅಮೃತವೇ, ದೇಶಕ್ಕೆ ಸಿಕ್ಕಿದಂತ ಬಾಣ ನರಬಾಣ, ನಮಗಾಗಿ ದನಿಯ ಕೊಡಲು ಧಾವಿಸಿ ಬಂದ ಸಿಂಹ ನೀವು, ನಮ್ಮೆಲ್ಲರ ಹಣೆಯ ಬರಹ ತಿದ್ದಿರುವಂತ ಶಿಲ್ಪಿ ನೀವು, ದೂರ ಮಾಡಲೆಂದು ನಮ್ಮ ನೋವ ಬಂದು ನಿಂತ ಒಂದೇ ಒಂದು ಜೀವ, ಬಾಬಾ ಸಾಹೇಬ್ ಅನ್ನುತ್ತಾರೆ ಎಲ್ಲ, ನಿಮ್ಮ ಹಾಗೆ ಯಾರು ಇಲ್ಲಿ ಇಲ್ಲ. ಯುಗ ಪುರುಷ ನೀವು, ದಲಿತರ ಬಾಳಿಗೆ ಸೂರ್ಯ ತೇಜ ನೀವು, ತುಳಿದವರ ಕಾಳಿಗೆ ಜಾತಿ ಏಟು ನೀವು, ಅವಮಾನ ಅಗ್ನಿ ದಿವ್ಯದಿಂದ ಮೇಲೆದ್ದು ಬಂದ ನೀವೇ ಯೋಧ, ಗುಣವಂತ ಬಾಬಾ ಸಾಹೇಬ ನೀವೆಂದು ಕೋಟಿ ಕೋಟಿ ಗೊಬ್ಬ, ನಮ್ಮ ಕೈಗೆ ಪುಸ್ತಕ ನೀಡಿ ಜ್ಞಾನದ ಕದವ ತೆರೆದೋರೆ, ನಮ್ಮ ಕೈಗೆ ಬಲಪ ನೀಡಿ ಸಾಕ್ಷರನಾಗು ಅಂದೋರೆ, ಭಾರತಕ್ಕೆ ನೀವೇ ಅಡಿಪಾಯ, ಭೂಮಿ ತೂಕ ನೀವು ಭೀಮರಾಯ, ಎಲ್ಲರಿಗೂ ಇಲ್ಲಿ ಒಂದೇ ನ್ಯಾಯ ಎಂಬುದೊಂದೇ ನಿಮ್ಮ ಬಾಳದೇಯ, ರಾಷ್ಟ್ರಾನ ಕಟ್ಟಿದಂತ ಜಾಣ ಮಹಾಜಾಣ, ಉಕ್ಕಿ ಬಂದಂತ ಅಗ್ನಿ ಪರ್ವತವೇ, ವಿಷಯೂ ಹಸಿಲಿರುವ ನಮ್ಮ ಅಮೃತವೇ. ರೂಲರ್ಸ್ ಚಲನಚಿತ್ರ ಇವತ್ತಿಗೆ 25 ದಿನಗಳು ಯಶಸ್ವಿ ಪ್ರದರ್ಶನ ಮಾಡಿ ಎಲ್ಲರ ಮನಸ್ಸನ್ನ ಗೆಲ್ಲುವಂತ ಕೆಲಸ ಮಾಡಿದೆ. ತುಂಬಾ ಖುಷಿ ಆಗುತ್ತೆ. ಕರ್ನಾಟಕ ಜನತೆ ದೊಡ್ಡ ಮಟ್ಟದ ಗೆಲುವನ್ನ ನಮ್ಮ ದ ರೂಲರ್ಸ್ ತಂಡಕ್ಕೆ ಕೊಟ್ಟಿರುವಂತದ್ದು ತುಂಬಾ ಖುಷಿ ಆಗುತ್ತೆ. ಚಲನಚಿತ್ರ ಪ್ರೊಡ್ಯೂಸ್ ಮಾಡಿರೋಂತ ಅಶ್ವಥ್ ಬಳಗೆರೆ ಅವರಿಗೆ ಹಾಗೂ ಸಿನಿಮಾನ ಗೆಲ್ಲಿಸಿದಂತ ಕರ್ನಾಟಕದ ಜನತೆಗೆ ನಾನು ಹೃದಯಪೂರ್ವಕ ಧನ್ಯವಾದಗಳು ತಿಳಿಸ್ತೀನಿ. ಇವತ್ತಿಗೂ ಇಷ್ಟು ಜನಸ್ತೋಮದಲ್ಲಿ ದ ರೂಲರ್ಸ್ ಚಲನಚಿತ್ರ ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗಿ ಒಳ್ಳೆ ಉತ್ತಮ ಪ್ರದರ್ಶನಗೊಳ್ತಾ ಇರೋಂಥದ್ದು ನೀವು ನಮ್ಗೆ ಮಾಡಿರೋಂಥ ಆಶೀರ್ವಾದ, ನೀವು ನಮ್ಮ ಮೇಲೆ ಇಟ್ಟಿರೋಂಥ ನಂಬಿಕೆನ ಯಾವುದೇ ಕಾರಣಕ್ಕೂ ನಾವು ಕಳ್ಕೊಳ್ಳಲ್ಲ. ಎಲ್ಲ ನಾವು ಮಾಡೋವಂಥ ಪ್ರತಿಯೊಂದು ಚಲನಚಿತ್ರದಲ್ಲೂ ಒಂದು ಒಳ್ಳೆ ಮೆಸೇಜ್ ನೀವು ನೋಡ್ತೀರಾ. ಒಂದು ಒಳ್ಳೆ ನಿಮ್ಮ ನಂಬಿಕೆನ ನಾವು, ನಿಮ್ಮ ಪ್ರೀತಿ ವಿಶ್ವಾಸನ ನಾವು ಅತಿ ಹೆಚ್ಚು ಮಾಡ್ಕೊಂಡು ಹೋಗ್ತೀವಿ. ಅದೇ ರೀತಿ ಕೋಲಾರದಲ್ಲಿ ವಿಶೇಷವಾಗಿ ಭವಾನಿ ಚಿತ್ರಮಂದಿರ, ಬಹುಶಃ ಕರ್ನಾಟಕದಲ್ಲಿ ಮೊದಲನೇ ಚಿತ್ರಮಂದಿರ ನಮ್ಮ ಫಸ್ಟು ಇಲ್ಲ, ಈ ಸಿನಿಮಾ ಇಲ್ಲಿ ನಮ್ಗೆ ರಿಲೀಸ್ ಆಗಲೇಬೇಕು ಅಂತ ಹೇಳ್ಬಿಟ್ಟು ಭವಾನಿ ಚಿತ್ರಮಂದಿರ ನಮ್ಮ ಅಪ್ಪಿ ಅಣ್ಣವರು ತುಂಬ ದೊಡ್ಡ ಮಟ್ಟದಲ್ಲಿ ನಮ್ಗೆ ಸಹಾಯ ಮಾಡಿದ್ದಾರೆ. ಎಲ್ಲ ಕೋಲಾರ ಜಿಲ್ಲೆಯ ಜನತೆ ನೋಡೋದಕ್ಕೆ ಅನುಕೂಲ ಮಾಡಿದ್ದಾರೆ. ಅವ್ರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳು ತಿಳಿಸ್ತೀನಿ. ಅದೇ ರೀತಿ ಸಿನಿಮಾ ತುಂಬ ನಮ್ಮ ಉದಯ್ ಭಾಸ್ಕರ್ ಸರ್ ಅವರು, ಇವರೇ ಡೈರೆಕ್ಟ್ರು. ಜಾಸ್ತಿ ಜನಕ್ಕೆ ಡೈರೆಕ್ಟರ್ ಫೇಸ್ ತೋರಿಸಿಲ್ಲ. ರೂಲರ್ಸ್ ಸಿನಿಮಾದಲ್ಲಿ ಲಾಸ್ಟಲ್ಲಿ ಕಾಫಿ ಡೇಸಿ ನಮ್ಗೆ ಬರ್ತಾರೆ. ಇವರೇ ನಮ್ಮ ಉದಯ್ ಭಾಸ್ಕರ್ ಸರ್, ಇವರೇ ಡೈರೆಕ್ಟ್ರು. ಅದೇ ರೀತಿ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು. ಸಿನಿಮಾ ಗೆಲ್ಲಬೇಕಂದ್ರೆ ಮುಖ್ಯ ಕಾರಣ ಮ್ಯೂಸಿಕ್ ಡೈರೆಕ್ಟ್ರು. ಅವರಿಂದನೇ ಅಷ್ಟೊಂದು ಬ್ಯಾಕ್ಗ್ರೌಂಡಲ್ಲಿ ಅಷ್ಟೊಂದು
ಸೂಪರ್ ಆಗಿ ಜನಗಳಿಗೆ ಯಾವುದೇ ಕಾರಣಕ್ಕೂ ಬೇಜಾರಾಗ್ದಿರ ಕರ್ಕೊಂಡು ಹೋಗಿರೋಂಥ ಒಂದು ಸಿನಿಮಾದ ರೂಲರ್ಸ್ ಸಿನಿಮಾಗೆ ಅಷ್ಟೊಂದು ಅದ್ಭುತವಾಗಿ ಮ್ಯೂಸಿಕ್ ಡೈರೆಕ್ಟಿಂಗ್ ಮಾಡೋದಂತ ನಮ್ಮ ಕರುಣಾಸ್ ಅವ್ರಿಗೂ ನಾನು ಧನ್ಯವಾದಗಳು ತಿಳಿಸ್ತೀನಿ. ನಮ್ಮ ತಾಯಿ ಕ್ಯಾರೆಕ್ಟರ್ ಮಾಡಿರೋರು ಇವ್ರಿಗೆ ಇವತ್ತು ನಾವು ಮೇಕಪ್ ಹಾಕೋಣ ಅಂದ್ಕೊಂಡಿದ್ವಿ. ಆ ಕ್ಯಾರೆಕ್ಟರ್ ದುರ್ಗಾ ಪುಟ್ಟಿದೀಪ ಅವರು ಇದ್ದಾರೆ, ಅವ್ರಿಗೂ ನಾನು ಧನ್ಯವಾದಗಳು ತಿಳಿಸ್ತೀನಿ. ಸವಿತಾ ಅವರು ಇದ್ದಾರೆ. ಅದೇ ರೀತಿ ನಮ್ಮ ಇವರು ಮಂಜಣ್ಣ ಅವರು ಮ್ಯಾನೇಜಿಂಗ್. ಇವತ್ತು 25 ದಿನಗಳ ಕಾಲ ಕೋಲಾರಲ್ಲಿ ಚಲನಚಿತ್ರ ದ ರೂಲರ್ಸ್ ನಡೆದೈತಂದ್ರೆ 25 ದಿನಗಳ ಕಾಲ ನಡೆದೈತಂದ್ರೆ ಅದಕ್ಕೆ ಒಂದೇ ಒಂದು ಕಾರಣ ಮಾರ್ಜನಹಳ್ಳಿ ಮಂಜಣ್ಣವರು. ಎಷ್ಟು ಕಷ್ಟಪಟ್ಟಿದ್ದಾರೆ ಅವರು, ಎಷ್ಟು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಗೆ ಗೊತ್ತು. ನಾನು ಇದನ್ನ ಮೊದಲೇ ಹೇಳಿದ್ದೆ, ಎಲ್ಲ ಚಲನಚಿತ್ರ ಮಂದಿರಗಳಲ್ಲಿ ನಮ್ಮ ಸಿಬ್ಬಂದಿಗಳು 5 ಜನ ಇರಲೇಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ದೆ. 5 ಜನದ ಕೆಲಸನೂ ಒಬ್ಬರೇ ಮಾಡಿದ್ದಾರೆ ಮಂಜಣ್ಣವರು. ಅವ್ರಿಗೆ ನಾನು ನಮಸ್ಕಾರ, ಧನ್ಯವಾದಗಳು ತಿಳಿಸ್ತೀನಿ. ಅದೇ ರೀತಿ ಹೀರೋಯಿನ್ ನೋಡ್ತಾ ಇರ್ಬೋದು, ಇವರು ಯಾರೋ ಬೇರೆ ಸಿನಿಮಾ ಹೀರೋಯಿನ್ ಅನ್ಕೊಂಡ್ಬಿಟ್ರಿ, ದ ರೂಲರ್ಸ್ ಚಲನಚಿತ್ರದ ಹೀರೋಯಿನ್ ಫುಲ್ ಅಪ್ಡೇಟ್ ಆಗಿ ಇಲ್ಲಿ ಬಂದಿದ್ದಾರೆ. ಮತ್ತು ನಮ್ಮ ವಿಶಾಲ್ ಅವರು ಬನ್ನಿ. ವಿಶಾಲ್ ಅವರು ತುಂಬ ಖುಷಿಯಾಗಿದ್ದಾರೆ, ಯಾಕಂದರೆ ಅವರು ಮಾಡಿರೋಂಥ ಚಲನಚಿತ್ರ 25 ದಿನ ಪೂರ್ಣಗೊಳಿಸಿ ಆಮೇಲೆ 30ನೇ ತಾರೀಕು ರಿಲೀಸ್ ಆಗಿರೋ ಸಿನಿಮಾಗಳಲ್ಲಿ ಅತಿ ದೊಡ್ಡ ಗೆಲುವನ್ನು ಸಾಧಿಸಿರುವಂಥ ದ ರೂಲರ್ಸ್ ಚಲನಚಿತ್ರ ವಿಚಾರವಾಗಿ ತುಂಬ ಖುಷಿಯಾಗಿದ್ದಾರೆ. ಅವರು ಅದ್ಭುತವಾಗಿ ದ ರೂಲರ್ಸ್ ಚಲನಚಿತ್ರಕ್ಕೆ ಕಷ್ಟಪಟ್ಟು ಮಾಡಿದ್ದಾರೆ. ಅವ್ರಿಗೂ ಧನ್ಯವಾದಗಳು. ಫೋನ ಇಲ್ಲಿ ಮೈನು ಇವರಿಂದ ಸಿನಿಮಾ ಈಗ 25 ರಾಮಪ್ಪ ಕ್ಯಾರೆಕ್ಟರ್ ಮಾಡಿರೋಂಥ ಗೊತ್ತಾಗುತ್ತೆ. ನಮ್ಮ ಸಿನಿಮಾನಲ್ಲೇ ಆದಷ್ಟು ಬೇಗ ಐಡೆಂಟಿಫೈ ಆಗೋದು ಇವರು ಮತ್ತೆ ನಾನಿಬ್ರೆ, ಇನ್ನು ಇವರಂತೂ ಆಗೋದೇ ಇಲ್ಲ ಪಾಪ. ಆ ಥರ ಇದೆ. ಮತ್ತೆ ನಮ್ಮ ಸೋಮಣ್ಣವ್ರು ಬಂದಿದ್ದಾರೆ. ಮುಖ್ಯವಾಗಿ ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿರುವಂಥ ಅಗ್ನಿಸಾಕ್ಷಿಯಲ್ಲಿ ಆ್ಯಕ್ಟ್ ಮಾಡಿರೋಂಥವ್ರು, ಮತ್ತು ಪ್ರೊಡ್ಯೂಸರು ಮತ್ತು ಹೀರೋ ಆಗಿ ಆ್ಯಕ್ಟ್ ಮಾಡಿರೋಂಥ ಮುನಿಕೃಷ್ಣನವರು ಕೂಡ ಈ ಒಂದು ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಮ್ಮನ್ನು ಆಶೀರ್ವಾದ ಮಾಡಿದ್ದಾರೆ. ಅವ್ರಿಗೂ ನಾವು ನಮ್ಮ ಹೃದಯಪೂರ್ವಕ ಧನ್ಯವಾದಗಳು ತಿಳಿಸ್ತೀನಿ. ನಮ್ಮ ಸಮೀರ್ ಅವರು, ಫೈಟಿಂಗ್ ಅವರು ಬಂದಿದ್ದಾರೆ, ಮತ್ತು ಹರೀಶನ್ ಅವರು ಬಂದಿದ್ದಾರೆ, ಮತ್ತು ಅವ್ರು ಬಂದಿದ್ದಾರೆ. ಕೋ ಡೈರೆಕ್ಟರ್ ಆಗಿ ಮಾಡಿದವ್ರು ಪಾಪ. ಇವರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂದರೆ ಕೋ ಡೈರೆಕ್ಟರ್ ಅನ್ನೋದೇ ಅಲ್ಲ, ಎಲ್ಲ ಮಾಡಿದ್ದಾರೆ ಪಾಪ. ಎಲ್ಲ ವಿಚಾರಗಳಿಂದ ತುಂಬ ಇದು ಮಾಡಿ, ತುಂಬ ಸಹಾಯ ಮಾಡಿ ನಮಗೆ ಅನುಕೂಲ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಡ್ಯಾನ್ಸ್ ಕೊರಿಯೋಗ್ರಾಫರು ಅಮಿತ್ ಅವರು ಕೂಡ ಅವರು ಬಂದಿದ್ದಾರೆ. ಅವ್ರಿಗೂ ನಾವು ಹೃದಯಪೂರ್ವಕ ಧನ್ಯವಾದಗಳು ತಿಳಿಸ್ತೀನಿ. ದ ರೂಲರ್ಸ್ ಆಸಿಫಣ್ಣ ಇಲ್ಲಿ ಅವರು ಫೈಟರ್. ನೀವು ಅಲ್ಲಿ ಬಚ್ಚಿಟ್ಕೊಂಡ್ಬಿಟ್ರೆ ಫೈಟರ್ ಮಾತ್ರ ಎತ್ಕೊಂಬಚ್ಚ ಅಂತ ಹೇಳ್ತಾರಲ್ಲ, ಅಲ್ಲೋಗಿ ಹಿಂದೆ ಇದ್ರು ಓಕೆ ಪರವಾಗಿಲ್ಲ. ಇವ್ರಿಗೂ ನಾನು ಧನ್ಯವಾದಗಳು ತಿಳಿಸ್ತೀನಿ. ದ ರೂಲರ್ಸ್ ಚಲನಚಿತ್ರ ಆಚೆ ಬರ್ತಿದ್ದಂದ್ರೆ ಅದಕ್ಕೆ ಮುಖ್ಯ ಕಾರಣ ಯಶವಂತ್ ಬಳಗೇರಿ ಅವರು. ಆಮೇಲೆ ಸಿನಿಮಾನಲ್ಲಿ ಆ್ಯಕ್ಟ್ ಮಾಡಿರೋಂಥ ಪ್ರತಿ ಆ್ಯಕ್ಟರ್ಗಳು, ಸಿನಿಮಾ ಹಿಂದೆ ಆ್ಯಕ್ಟ್ ಮಾಡಿರೋಂಥ ಕೋ ಡೈರೆಕ್ಟರ್ ಆಗ್ಬೋದು, ಅಸಿಸ್ಟೆಂಟ್ ಡೈರೆಕ್ಟರ್ ಆಗ್ಬೋದು, ಮತ್ತು ಮೇಕಪ್ ಮ್ಯಾನ್ಸ್ ಆಗ್ಬೋದು, ಪ್ರತಿಯೊಬ್ಬರು ಸಿನಿಮಾಗೋಸ್ಕರ ಕಷ್ಟಪಟ್ಟಿದ್ದಾರೆ. ಅವ್ರಿಗೆಲ್ಲರಿಗೂ ನಾನು ಧನ್ಯವಾದಗಳು ತಿಳಿಸ್ತೀನಿ. ಈ ಒಂದು ಇಷ್ಟು ಮಟ್ಟಕ್ಕೆ ದ ರೂಲರ್ಸ್ ಚಲನಚಿತ್ರ ಗೆಲ್ಲೋದಕ್ಕೆ ಮಾಧ್ಯಮನೂ ದೊಡ್ಡ ಮಟ್ಟದ ಸಹಾಯ ಮಾಡಿದ್ದೀರಾ. ನಿಮಗೂ ಕೂಡ ಧನ್ಯವಾದಗಳು ತಿಳಿಸ್ತಾ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಜೈ ಭೀಮ್. ಮಾಡ್ತಾ ಇದ್ರಲ್ಲ. ಕೆಲಸ ಮಾಡೋನು ಅದು ಯಾರು ಅಂತ ವಿಚಾರಿಸ್ತಾ ಹಿಂದೆ ಮುಂದೆ ನೋಡಿದ್ರೆ ಅದು ಯಾರು
ಹೋಗ್ಬಿಟ್ಟಿದ್ದಾನೆ. ನಾನೇನ್ಕಿರೋದು ಇದೆಲ್ಲ ದೊಡ್ಡ ವಿಚಾರನಾ? ನೀ ಏನ್ ಮಾಡ್ತಾ ಗೊತ್ತಿಲ್ಲ, ಆ ನಾಯಿಗಳು ನನ್ನ ಮನೆ ಹತ್ರ ಬರ್ಕುಡ್ದು. ಇದನ್ನೆಲ್ಲ ತಲೆ ಕೆಡ್ಸ್ಕೋಬೇಡಿ, ನಾನ್ ನೋಡ್ಕೊತೀನಿ. ಅವನು ನನ್ನ ಮಗ ನನಗೆ ಬಾಯಿ ಮೇಲೆ ಮಾತಾಡ್ತವನೆ, ಯಾವ್ದೋ ಸಣ್ಣವನಂತೆ ನನಗೆ ರೋಪ ಆಗ್ತಾವನೆ. ಯಾರು? ಯಾರದ? ಯಾವನ ಸಂದೇಶ ಅಂತೆ. ಅವನಾ? ಏನ್ ಮಾತಾಡ್ದ? ಫಸ್ಟ್ ಬಂದ್ ನನ್ ಕಾಲು ಇಟ್ಕೊಂಡ, ಈಗ ನಮ್ಮ ಅಪ್ಪನಿಗೆ ಬಂದು ಆವಾಸ ಆಗ್ತಾನೆ. ಯಾವ ನೇತ? ಸರ್, ಅವ್ನು ಯಾವ್ದೋ ಒಂದು ವಿಚಾರಕ್ಕೆ ಹೋರಾಟ ಮಾಡ್ತಾವನೆ ಅಂದ್ರೆ ಪಕ್ಕ ಪ್ಲಾನ್ ಮಾಡ್ಕೊಂಡೇ ಬಂದಿರ್ತಾನೆ. ನನಗೇನಂಗ ಅನ್ಸಿಲ್ಲ. ಅವನ ಬಗ್ಗೆ ನನ್ಗೆ ಚೆನ್ನಾಗಿ ಗೊತ್ತು. ನಿಮ್ ಕಾಲ್ ಹಿಡ್ದಿದ್ದಾನಂದ್ರೆ ನಿಮ್ ಕತ್ ಹೆಂಗ್ ಹಿಡಿಬೇಕಂತ ಸ್ಕೆಚ್ ಹಾಕಿ ಕಾಲ್ ಹಿಡ್ದಿರ್ತಾನೆ. 100% ಕಂಪ್ಲೇಂಟ್ ಕೊಟ್ಟೆ ಕೊಡಿಸ್ತಾನೆ, ನಿಮ್ಮನ್ನ ಅರೆಸ್ಟ್ ಮಾಡೇ ಮಾಡಿಸ್ತಾನೆ. ನಾನ್ ಬೇರೆ 2 ದಿವಸ ಊರಲ್ಲಿ ಇರಲ್ಲ, ಹೈಕೋರ್ಟ್ಗೆ ಹೋಗ್ತಾ ಇದ್ದೀನಿ. ಪೊಲೀಸರು ಏನಾದ್ರು ಫೋನ್ ಮಾಡಿದ್ರೆ ಭಯ ಬೀಳೋದು ಬಚ್ಚಿಟ್ಕೊಳ್ಳೋದು ಮಾಡಬೇಡಿ, ಧೈರ್ಯವಾಗಿ ಹೋಗಿ. ಭಯ ಬೀಳೋದು ಬಚ್ಚಿಟ್ಕೊಳ್ಳೋದು ಅದೇನಿಲ್ಲ. ಸ್ಟೇಷನ್ಗೆ ಮದುವೆ ಅಂತ ಬಂದ್ರೆ ಅದೇನ್ ಮಾಡ್ಬೇಕು ಅದು ಹೇಳಯ್ಯ. ಹಾಗಾದ್ರೆ ನಾನು ಹೇಳೋ ತರ ಮಾಡಿ ಸರ್. ಓಟಿಗೆ ಹೋಗ್ಬೇಕಾಯ್ತು, ಚಪ್ಪಲಿ ಸಮಾನ. ನಮ್ಗ ನಾಯಿ ಕೊಯ್ದು ಜೊರದು ಬಿಟ್ರೆ ನಮ್ಮ ಕಡೆಗೆ ಯಾವನೇ ಇರಲಿಲ್ಲ. ನಾ ಎಷ್ಟು ಬದುಕಿದ್ರು ಏನು ಪ್ರಯೋಜನ? ಫಸ್ಟ್ ಹೇಳಿದ್ನಲ್ಲ, ನನ್ನ 2 ದಿವಸ ಸಿಗೋದಿಲ್ಲ ಅಂತ. 200 ವರ್ಷ ಇತಿಹಾಸ ಹೊಂದಿರೋ ಮನೆ ಇದೆ. ಆ ನಾಯಿ ನನ್ನ ಮನೆ ಒಳಗೆ ಕಾಲಿಕ್ಕಬಾರ್ದು ನೀ ಹೇಳ್ದಂತ. ಈ ನನ್ನ ಮಗ ಕೆಲಸಕ್ಕೆ ತಾಲಿ ಕಡಿತ. ಅವಳಿಂದ ನನ್ನ ಮಗ ಇದ್ದಾನೆ, ಸ್ವಲ್ಪ ಹುಷಾರಾಗಿರ್ಬೇಕು. ಅವನಿದ್ರೆ ಏನ್ ಭಯನ? ಓದುವರ್ಗಾಗ್ರಿ. ಇಲ್ಲಿಂದ ಆಚೆ ಹೋದ್ಮೇಲೆ ಅವಳು ಫಸ್ಟ್ ಹೋಗೋದೇ ಅವಳ ಹತ್ರ. ನಿಮ್ಮನ್ನೆಲ್ಲ ವರದಕ್ಷಿಣೆ ಕೇಸಲ್ಲಿ ಒಳಗಡೆ ಹಾಕ್ತಾಳೆ. ಅದೇನೋ ಡೈವರ್ಸ್ ಏನೋ ಅಂತಿರಲ್ಲ, ಅದನ್ನ ಕೊಟ್ಟು ಕಳಿಸಿ ಅವಳನ್ನ. ಮದುವೆ ಆದ್ಮೇಲೆ 1 ವರ್ಷದವರೆಗೂ ಡೈವರ್ಸ್ ಕೊಡಕ್ಕಾಗಲ್ಲ. ಇದೆಲ್ಲ ಬೇಡ, ಅವಳನ್ನ ಸಾಯ್ ಸುಟ್ಟು ಹಾಕೋಣ. ಅವಳಿಗೇನಾದ್ರು ತೊಂದರೆ ಆದ್ರೆ ಜೀವನ ಪೂರ್ತಿ ನಿಮ್ ಫ್ಯಾಮಿಲಿ ಜೈಲೂಟ ತಿನ್ಬೇಕಾಗುತ್ತೆ. ಇವಾಗ ಏನ್ ಮಾಡ್ಬೇಕು ಅಂತ ಹೇಳಿ ಸಾಯಿ. ಅದಕ್ಕೆಲ್ಲ ದಾರಿ ಇದೆ, ದಾರಿ ತೋರಿಸ್ಬೇಕಂದ್ರೆ ಓ ಮರೇಶ್. ಹಂಗಂದ್ರೆ